ಯಾರಿಗೂ ಗೊತ್ತಾಗದೇ ಇರೋ ರೀತಿ ಕದ್ದು ಮುಚ್ಚಿ ಎಲ್ಲಾದ್ರೂ ದೂರದ ಪ್ರದೇಶದಲ್ಲಿ ಅದನ್ನ ಮಣ್ಣು ಮಾಡ್ಬಿಟ್ಟು ಬರೋಣ. ಡೈಲಿ 1-2 ಹೆಣಗಳನ್ನ ಹೂತಾಕೋದೇ ಇದನ್ ಕೆಲ್ಸ. ಬೆಳಿಗ್ಗೆ ಒಂದು ಹೆಣ ಬಿದ್ದಿದೆ, ಹೋಗಿ ಹೂತಾಕಿ ಬಾ ಅಂತ ಮಾಹಿತಿ ಕಚೇರಿಯಿಂದ ಕಾಲ್ ಬರೋದು. ತಕ್ಷಣಕ್ಕೆ ಭೀಮಾ ಹೋಗಿ ಆ ಒಂದು ಹೆಣನ ಹೂತಾಕಿ ಬಂದು ಚೂರ್ ರೆಸ್ಟ್ ಮಾಡ್ತಿದ್ದಂಗೆ ಸಂಜೆ ಅಷ್ಟರಲ್ಲಿ ಇನ್ನೊಂದ್ಸತಿ ಕಾಲ್ ಬರೋದು. ಅಗೇನ್ ಭೀಮಾ ಹೋಗಿ ಇನ್ನೊಂದು ಹೆಣನ ಅಕ್ರಮವಾಗಿ ಹೂತಾಕ್ ಬರೋನು. ಈ ಭೀಮಾ ಈ ತರ ಬಹಳಷ್ಟು ಹೆಣಗಳನ್ನ ಅಕ್ರಮವಾಗಿ ಹೂತಾಕಿದಾನೆ. ಅಂಡ್ ತನ್ನ ಹೂತಾಕಿರುವಂತಹ ಹೆಣಗಳಲ್ಲಿ ಬಹಳಷ್ಟು ಹೆಣಗಳು ಹೆಂಗಸರ್ದಿರುತ್ತೆ ಹಾಗೂ ಅಪ್ರಾಪ್ತ ವಯಸ್ಸಿನ ಬಾಲಕಿಯರ್ದಿರುತ್ತೆ. ಸೊ ಭೀಮಾಗೆ ಆಗಿಂದಾನೆ ಪಾಪ ಪ್ರಜ್ಞೆ ಅನ್ನೋದು ಕಾಡ್ತಾ ಇರುತ್ತೆ. ಅಂಡ್ ಇವನು ಬೇಸತ್ ಹೋಗಿರ್ತಾನೆ ತಾನು ಮಾಡ್ತಿರುವಂತಹ ಕೆಲ್ಸದಿಂದ. ಇವನ್ಗೂ ಮದ್ವೆ ಆಗಿರುತ್ತೆ, ಮಕ್ಕಳಿರ್ತಾರೆ, ಅದನ್ನು ಹೆಣ್ಣು ಮಕ್ಕಳಿರ್ತಾರೆ. ಸೊ ಕಂಡವ್ರ ಹೆಣ್ಮಕ್ಳನ್ನ ಅವ್ರ ಮನೆಯವ್ರಿಗೂ ತಿಳಿಸದೆ ಪ್ರಾಪರ್ ಅಂತ್ಯಕ್ರಿಯೆ ಅನ್ನೋದು ಮಾಡದೆ ತಾನು ಹೋಗಿ ಅಕ್ರಮವಾಗಿ ಮಣ್ಣು ಮಾಡಿ ಬರ್ತಾ ಇದ್ರೆ ಎಲ್ಲಿ ಆ ಪಾಪ ತನ್ನ ಮಕ್ಕಳಿಗೂ ತಟ್ಟು ಬಿಡುತ್ತೆ ಅನ್ನೋದೊಂದು ಭಯ ಇವನ್ಗೆ. ಆದ್ರೆ ಬೇರೆ ಆಪ್ಷನ್ ಇಲ್ಲ, ಬೇರೆ ವಿಧಿನೇ ಇಲ್ಲ. ಆ ಮಾಹಿತಿ ಕಚೇರಿ ಅವ್ರಿಗೆ ತನ್ನ ಸೂಪರ್ವೈಸರ್ಸ್ಗೆ ನಾನು ಇನ್ಮೇಲೆಯಿಂದ ಈ ಕೆಲಸ ಮಾಡಲ್ಲ ಅಂತ ಏನಾದ್ರು ಹೇಳ್ಬಿಟ್ರೆ ಅವರು ಇವನ್ನ ತುಂಡು ತುಂಡಾಗಿ ಕತ್ತರಿಸ್ತೀವಿ ಅಂತ ಹೆದರ್ಸಿರ್ತಾರ. ಹೋಗ್ಲಿ ಅಟ್ಲೀಸ್ಟ್ ಪೊಲೀಸ್ ಅವ್ರಿಗಾದ್ರೂ ಈ ವಿಷಯನ ತಿಳಿಸೋಣ, ಪೊಲೀಸ್ ಅವರಿಂದ ಆದ್ರೂ ಹೆಲ್ಪ್ ತಗೊಳ್ಳೋಣ ಅಂದ್ರೆ ಅಲ್ಲಿನ ಪೊಲೀಸ್ ಅವರು, ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ನ ಪೊಲೀಸ್ ಅವರೆಲ್ಲ ವೀರೇಂದ್ರ ಜೈನ್ ನ ಚಾಟುಗಳು. ಅವ್ರಿಗೆ ಸರ್ಕಾರದಿಂದ ಒಂದು ಸಂಬಳ ಸಿಗ್ತಾ ಇದ್ರೆ ವೀರೇಂದ್ರ ಜೈನ್ ಇಂದ ಇನ್ನೊಂದು ಸಂಬಳ ಸಿಗ್ತಾ ಇರುತ್ತೆ. ಭೀಮಾ ತನ್ನ ಕಣ್ಣಾರೆ ಕಂಡಿದ್ದಾನೆ, ಈ ಬೆಳ್ತಂಗಡಿ ಪೊಲೀಸ್ ಅವರು ಪ್ರತಿ ತಿಂಗಳು 1ನೇ ತಾರೀಕು ವೀರೇಂದ್ರ ಜೈನ್ ನ ಮನೆ ಮುಂದೆ ಬಂದು ನಾಯಿಗಳ ತರ ನಿಂತಿರೋರಂತೆ. ಅಂಡ್ ವೀರೇಂದ್ರ ಜೈನ್ ಬಂದು ಅವ್ರಗಳಿಗೆ ಬಿಸ್ಕೆಟ್ ತರ ಹಣ ಹಂಚ್ತಾ ಇದ್ದಿದ್ದು. ಆಗಿನ ಬೆಳ್ತಂಗಡಿ ಪೊಲೀಸ್ ಅವರು ಎಷ್ಟು ಕರಪ್ಟೆಡ್ ಇದ್ರು ಅಂತ ಒಂದು ಇನ್ಸಿಡೆಂಟ್ ಮೂಲಕ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. 2010 ಧರ್ಮಸ್ಥಳ ಕಲ್ಲೇರಿ ಹತ್ರ ಒಂದು ರೋಡ್ ಸೈಡ್ ಅಲ್ಲಿ ಪೆಟ್ರೋಲ್ ಪಂಪ್ ಇರುತ್ತೆ. ಅಂಡ್ ಆ ಒಂದು ಪೆಟ್ರೋಲ್ ಪಂಪ್ ಇಂದ ಸುಮಾರು 200 ಮೀಟರ್ ದೂರ ಸ್ವಲ್ಪ ಜನರ ಕಡಿಮೆ ಓಡಾಟ ಇರುವಂತಹ ಜಾಗದಲ್ಲಿ ಒಂದು 14 15 ವರ್ಷದ ಹುಡುಗಿಯ ಹೆಣ ಬಿದ್ದಿರೋತ. ಯಾರೋ ಆ ಹುಡುಗಿನ ಮರ್ಡರ್ ಮಾಡಿ ಸಾಯಿಸಿದ್ದಾರೆ ಅಂತ ಆ ಹುಡುಗಿಯ ದೇಹ ನೋಡಿದ್ರೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇರುತ್ತೆ. ಆ ಹುಡುಗಿಯ ಮೈ ಮೇಲೆ ಒಂದು ಶರ್ಟ್ ಮಾತ್ರ ಇರುತ್ತೆ, ಕೆಳಗಡೆ ಸ್ಕರ್ಟ್ ಆತರ ಏನೂ ಇರಲ್ಲ. ಇನ್ನರ್ ವೇರ್ಸ್ ಸಹ ಮಿಸ್ಸಿಂಗ್ ಇರ್ತವೆ. ಅಂಡ್ ಆ ಹುಡುಗಿಯ ಸ್ಕೂಲ್ ಬ್ಯಾಗ್, ಬುಕ್ಸ್ ಎಲ್ಲ ಅಲ್ಲೆಲ್ಲೇ ಬಿದ್ದಿರ್ತವೆ. ಭೀಮನ ಮಾಹಿತಿ ಕಚೇರಿ ಅವರು ಆ ಹುಡುಗಿಯ ಹೆಣ ಸಿಕ್ಕಿದೆ ಅಂತೆ, ಅವಳನ್ನ ಮಣ್ಣು ಮಾಡ್ಬಿಟ್ ಬಾ ಅಂತ ಸ್ಪಾಟ್ ಕಳ್ಸಿರ್ತಾರೆ. ಅಂಡ್ ಭೀಮಾ ಸ್ಪಾಟ್ ಬಂದು ನೋಡ್ತಾನೆ, ಅಲ್ಲಿ ಆಲ್ರೆಡಿ ಆ ಹುಡುಗಿಯ ಮೃತದೇಹ ಹತ್ರ ಇಬ್ರು ಪೊಲೀಸ್ ಅವ್ರು ನಿಂತಿರ್ತಾರ. ಹೇಳ್ಬೇಕು ಅಂದ್ರೆ ಅನ್ನ ತಿನ್ನೋ ಮನುಷ್ಯರೇನಾದ್ರು ಆ ಪೊಲೀಸ್ ಅವ್ರು ಆಗಿದ್ರೆ ಆ ಹುಡುಗಿ ಯಾರು, ಅವಳು ಯಾರ ಮಗಳು, ಅವಳು ಅಲ್ಲಿಗೆ ಹೇಗ್ ಬಂದ್ಲು, ಅವಳ ಜೊತೆ ಆತರ ಘೋರ ಕೃತ್ಯ ಮಾಡಿದವ್ರು ಯಾರು, ಅದನ್ನೆಲ್ಲ ಕಂಡು ಹಿಡಿದು ಆ ಹುಡುಗಿಯ ಬಾಡಿನ ಮನೆಯವ್ರಿಗೆ ತಲುಪಿಸ್ಬೇಕಿತ್ತು. ಆದ್ರೆ ಪೊಲೀಸ್ ಅವರು ಏನ್ ಮಾಡ್ತಾರೆ ಗೊತ್ತಾ, ಸ್ಪಾಟ್ಗೆ ಭೀಮಾ ಬಂದಿದ ತಕ್ಷಣ ಅವನ ಕೈಯಿಂದ ಒಂದು ಗುಂಡಿ ತೋರಿಸಿ ಆ ಒಂದು ಗುಂಡಿ ಒಳಗಡೆ ಆ ಹುಡುಗಿಯ ಬಾಡಿನ ಮುಚ್ಚಾಕು ಅಂತ ಹೇಳ್ತಾರೆ.